ಇನ್ನು ವಿಧಾನಮಂಡಲದ ಅಧಿವೇಶನಕ್ಕೆ ಬರೋಣ. ಅಧಿವೇಶನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಗದ್ದಲ ಗಲಾಟೆ ತಾರಕಕ್ಕೇರಿದೆ. ನೀ ಕೊಡೆ ನಾ ಬಿಡೆ ಎಂಬಂತೆ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಮೂರನೇ ದಿನವೂ ಕೂಡ ವಿಧಾನಸಭೆ ಕಲಾಪದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳ ಸ್ಮರಣೆ ಜೋರಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಚಿವ ನಾಗೇಂದ್ರ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿ ವಿಪಕ್ಷಗಳ ಸದ್ದಡಗಿಸೋಕೆ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಪರಮೇಶ್ವರ್ ಅವರೇ ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದಿದ್ರು ಏನೋ ವಾಷಿಂಗ್ ಮಿಷಿನ್ ಎಲ್ಲ ಇದು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಬಿಗಿಪಟ್ಟು. ಸದನದಲ್ಲಿ ಮೂರನೇ ದಿನವೂ ಮುಂದುವರೆದ ವಿಪಕ್ಷಗಳ ಗದ್ದಲ. ಸದನದಲ್ಲಿ ಗಣಿ ಜಿಲ್ಲೆ ಬಳ್ಳಾರಿ ಹೆಚ್ಚು ಚರ್ಚೆಯಾಗಿದ್ದು ಅಭಿವೃದ್ಧಿಯಿಂದಲ್ಲ ಹೊರತಾಗಿ ವಿವಾದಗಳಿಂದ. ವಿವಾದ ಹಗರಣ ಪ್ರಕರಣಗಳಿಗೂ ಬಳ್ಳಾರಿಗೂ ಮೊದಲಿನಿಂದಲೂ ವಿಶೇಷ ನಂಟಿದೆ. ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣ ಮತ್ತೆ ಸದ್ದು ಮಾಡ್ತಿದೆ. ಆರೋಪಿತ ಬಿ ನಾಗೇಂದ್ರರನ್ನ ಡಿಕೆ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿರುವುದಕ್ಕೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಬಿಗಿಪಟ್ಟು ಹಿಡಿದು ಸದನದ ಒಳಗೂ ಹೊರಗೂ ಹೋರಾಟವನ್ನ ತೀವ್ರಗೊಳಿಸಿವೆ. ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕೆಂಬ ವಿಷಯವೇ ಸದನದ ಬಹುತೇಕ ಚರ್ಚೆಯನ್ನ ನುಂಗಿ ಹಾಕ್ತಿದೆ. ಕಳೆದ 2 ದಿನಗಳಿಂದ ಉಭಯ ಸದನಗಳಲ್ಲೂ ವಿಪಕ್ಷಗಳು ಗದ್ದಲ ಗಲಾಟೆ ಸೃಷ್ಟಿಸಿದೆ. ಇವತ್ತು ಕೂಡ ವಿಧಾನಸಭೆ ಕಲಾಪದಲ್ಲಿ ಸಚಿವ ಬಿ ನಾಗೇಂದ್ರ ಸಂಪುಟ ಮರುಸೇರ್ಪಡೆ ವಿರೋಧಿಸಿ ಕೇಸರಿ ಪಡೆ ಪ್ರತಿಭಟನೆ ಮುಂದುವರೆಸಿತು. ನಾಗೇಂದ್ರ ಬದಲು ಇನ್ನೊಬ್ಬ ಎಸ್ಟಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಆಗ್ರಹಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ರಾಜೀನಾಮೆ ಕೊಡಲೇಬೇಕು. ಯಾಕೆ ಕೊಡಬಾರ್ದು ಅಂತ ನೀವೇ ಚರ್ಚೆ ಮಾಡುವ, ಜನ ತೀರ್ಮಾನ ಮಾಡಲಿ. ವಿಪಕ್ಷಗಳ ಗದ್ದಲದ ನಡುವೆಯೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ನಾಗೇಂದ್ರ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಸದನಕ್ಕೆ ಉತ್ತರ ನೀಡಿ ನಾಗೇಂದ್ರರ ಬೆನ್ನಿಗೆ ನಿಂತಿದ್ದಾರೆ. ಇಡಿ ಮತ್ತು ಸಿಬಿಐಗಳು ತಮ್ಮ ಚಾರ್ಜ್ ಶೀಟ್ಗಳಲ್ಲಿ ಶ್ರೀಯುತ ಬಿ ನಾಗೇಂದ್ರ ಅವರ ಹೆಸರನ್ನು ಸೇರಿಸಿದ್ದರೂ ಸಹ ಗೌರವಾನ್ವಿತ ನ್ಯಾಯಾಲಯಗಳು ತಡೆಯಾಜ್ಞೆ ನೀಡಿರುತ್ತವೆ. ಅವರನ್ನು ಯಾವ ನ್ಯಾಯಾಲಯವೂ ದೋಷಿ ಎಂದು ನೀಡಿರುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ವಿರೋಧ ಪಕ್ಷದವರು ಹಠಾಯಿಟ್ಟು ನಡೆಸುತ್ತಿರುವ ಪ್ರತಿಭಟನೆಯು ಸಂಸದೀಯ ವ್ಯವಸ್ಥೆಯ ಅಪಮಾನ ಮಾಡುವಂತಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉತ್ತರಕ್ಕೆ ಸಮಾಧಾನಗೊಳ್ಳದ ವಿಪಕ್ಷ ನಾಯಕ ಆರ್ ಅಶೋಕ್ ಸುಮ್ಮನೆ ಸಮರ್ಥನೆ ಮಾಡಿಕೊಳ್ಳೋ ಬದಲು ಬಿ ನಾಗೇಂದ್ರರ ರಾಜೀನಾಮೆ ಪಡೆಯಿರಿ ಅಂತ ಆಗ್ರಹಿಸಿದ್ರು. ಪರಮೇಶ್ವರ್ ಅವರೇ ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದಿದ್ರು ಏನೋ ವಾಷಿಂಗ್ ಮಿಷಿನ್ ಎಲ್ಲ ಇದು. ಪರಮೇಶ್ವರ್ ಅವರೇ ವಾಷಿಂಗ್ ಮಿಷಿನ್ ಎಲ್ಲ ರಾಹುಲ್ ಗಾಂಧಿ ಪಂಗಡಗಳ ಯುವಜನ ಸಬಲೀಕರಣ ಮತ್ತು ರಾಹುಲ್ ಗಾಂಧಿ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತೀರಾ? ಬಿಜೆಪಿ ನಾಯಕರು ಕೇವಲ ಸದನದಲ್ಲಿ ಮಾತ್ರವಲ್ಲ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ರಾಜ್ಯಾದ್ಯಂತ ಹೋರಾಟಕ್ಕಿಳಿದಿದ್ದಾರೆ. ಮಂಡ್ಯ, ಚಿತ್ರದುರ್ಗ, ಧಾರವಾಡ, ಬೆಳಗಾವಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ನಾಗೇಂದ್ರರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮೊದಲ ಬಾರಿ ಮೌನ ಮುರಿದ ಸಚಿವ ಬಿ ನಾಗೇಂದ್ರ. ಬಿ ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿಯ ಹೋರಾಟದಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಸುಗಮ ಕಲಾಪ ನಡೆಸಲು ವಿಪಕ್ಷಗಳು ಅವಕಾಶ ನೀಡುತ್ತಿಲ್ಲ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಚಿವ ಬಿ ನಾಗೇಂದ್ರ ದಿಢೀರ್ ಸುದ್ದಿಗೋಷ್ಠಿ ಕರೆದು ಮೊದಲ ಬಾರಿ ಮೌನ ಮುರಿದ್ರು. ಕೇಂದ್ರ ಸಚಿವರ ವಿರುದ್ಧವೂ ಗಂಭೀರ ಪ್ರಕರಣಗಳಿವೆ ಅಂತ ಜಾತಿಯನ್ನ ಗುರಾಣಿಯಾಗಿ ಬಳಸಿಕೊಂಡು ವಿಪಕ್ಷಗಳಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಬೈಬಲ್ ಇದು. ನಮಗೆ ಈ ಸಂವಿಧಾನ ನಮಗೆ ರಕ್ಷಣೆ ಮಾಡುತ್ತೆ. ಇವತ್ತು ನೀವಲ್ಲ ಸ್ವಾಮಿ, ವಿಧಾನಸಭೆಯಲ್ಲಿ ಬಂದು ನಮ್ಮ ಮುಗ್ಧ ಜನರಿಗೆ ಏನೇನೋ ಹೇಳಿಬಿಟ್ಟು ಸುಳ್ಳು ಹೇಳಿ
ಒಬ್ಬ ದಲಿತನ್ನ ಯಾವ ರೀತಿ ಆದರೂ ತಾವು ಬಳಸ್ಕೋಬೋದು ಅಂತೇಳಿ ಮನುವಾದಿಗಳು ಏನು ಮಾಡ್ತಾ ಇದ್ದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಕೇಂದ್ರ ಮಂತ್ರಿಗಳನ್ನು ಒಳಗೊಂಡು ಸುಮಾರು ದೇಶದ BJP ಅಧಿಕಾರದಲ್ಲಿರುವಂಥ ಮಂತ್ರಿಮಂಡಲ ಸುಮಾರು 336 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? ಅತ್ತ ಹಾವು ಸಾಯ್ತಿಲ್ಲ, ಎತ್ತ ಕೋಲು ಮುರಿತಿಲ್ಲ ಎಂಬಂತೆ ಸಚಿವ ಬಿ ನಾಗೇಂದ್ರ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳು ಹೋರಾಟಕ್ಕಿಳಿದಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ವೇದಿಕೆಯಾಗಬೇಕಿದ್ದ ಉಭಯ ಸದನದ ಕಲಾಪ ಭಾರೀ ಗದ್ದಲ ವಾಕ್ಸಮರದಲ್ಲಿ ವ್ಯರ್ಥವಾಗ್ತಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.